ಹಲೋ, ವೆಲ್ಕಮ್ ಬ್ಯಾಕ್ ಟು ಸಮಯ ಪ್ರಕಾಶ್ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ಫ್ಯಾಮಿಲಿ ಜೊತೆಗೆ ಸಿಂಶಾ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಕಮ್ ಲೆಟ್ಸ್ ಟ್ರಾವೆಲ್ ಟುಗೆದರ್. ನಮ್ಮಪ್ಪನ ಮಾತಾಡ್ಸೋಣ ಬನ್ನಿ. ಹಾಯ್ ಹಾಯ್. ಸೊ ಹರ್ಷಿಣಿಗೆ ಜ್ವರ ಬಂದ್ಬಿಟ್ಟಿದೆ, ಅವಳನ್ನ ತೋರಿಸ್ತೀನಿ ತಡೀರಿ. ಅವಳಿಗೆ ಫುಲ್ ಜ್ವರ. ಅಂಡ್ ಆಲ್ಸೋ ವಿ ಆರ್ ಟ್ವಿನ್ನಿಂಗ್. ಕಲರ್ ಚೇಂಜ್ ಇದೆ ಬಟ್ ಸೇಮ್ ಟೈಮ್. ಹಾಯ್ ಹಾಯ್. ಸೊ ಅವತ್ತಿನ ದಿವಸ ಸಂಡೇ ಮದರ್ಸ್ ಡೇ ಆಗಿತ್ತು. ನಮ್ಮ ಅಮ್ಮಂಗೆ ಕೇಕ್ ಕಟ್ ಮಾಡ್ಸೋಕ್ಕಾಗಲಿಲ್ಲ. ಆ್ಯಂಡ್ ಆಲ್ಸೋ ವಿಶ್ ಕೂಡ ಮಾಡಿದೆ, ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನನಗೂ ಮೊಬೈಲ್ ನೋಡಿ ಗೊತ್ತಾಗಿದ್ದು ನಮ್ಮ ಅಮ್ಮಂಗೆ ಕೇಕ್ ಕಟ್ ಮಾಡಿಸೋದಾಗಲಿ ಅಥವಾ ಗಿಫ್ಟ್ಸ್ ಕೊಡೋದಾಗಲಿ ಇಷ್ಟ ಆಗೋದಿಲ್ಲ. ಸೊ ನಮ್ಮ ಅಮ್ಮಂಗೆ ಹೇಳಿದೆ, ನೀನೇನು ಗಿಫ್ಟ್ಸ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಹಾಗೆ ಇಷ್ಟನೂ ಪಡೋದಿಲ್ಲ. ಸೊ 10th ಒಂದು ಒಳ್ಳೆಯ ಪರ್ಸೆಂಟೇಜ್ನ ತೊಗೊತೀನಿ ಫೈನಲ್ ಎಕ್ಸಾಮಲ್ಲಿ ಅಂತ. ನಮ್ಮಮ್ಮಂಗೆ ಅದೇ ಬೆಸ್ಟ್ ಗಿಫ್ಟು ಅಂತ ಹೇಳ್ತಾಯಿದ್ರು. ನಾನು ಅದೆಲ್ಲ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನಮ್ಮ ಮಿಸಸ್ ಅವ್ರ ಚಿಕ್ಕಪ್ಪ ಸಿಂಸಾ ಮಾರಮ್ಮ ಪೂಜೆ ಇಟ್ಕೊಂಡಿದ್ದಾರೆ. ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ. ಇನ್ನೊಂದು ವೆಹಿಕಲ್ ಬರಬೇಕು, ಅದಕ್ಕೋಸ್ಕರ KM ದೊಡ್ಡಿ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಮಕ್ಕಳೆಲ್ಲ ಹೊಟ್ಟೆ ಹಸು ಅಂತವ್ರೆ, ಮುಂದೆ ತಿನ್ನೋಣ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಎಲ್ಲ ಒಳ್ಳೆ ಹೋಟ್ಲು ಸಿಕ್ಕಿದ್ರೆ ಅವ್ರಿಗೆಲ್ಲ ಒಳ್ಳೆ ಇಡ್ಲಿ ಕೊಡಿಸಿ ಮುಂದಕ್ಕೆ ಹೋಗ್ತೀವಿ. ನನ್ನ ಮುದ್ದು ಮಗಳಿಗೆ ಸ್ವಲ್ಪ ಜ್ವರ ಬಂದಿದೆ, ಡೆಲ್ ಆಗವಳೆ, ಸ್ವಲ್ಪ ಡೆಲ್ ಹೊಡಿತಾವಳೆ. ಹಾಯ್ ಮಾಡು ಪುಟ್ಟ. ಹಾಯ್ ಮಾಡು ಮಗಳ. ಹೊಟ್ಟೆ ಹಸಿತಾ ಇದೆಯಾ? ಜ್ವರ ಇದೆಯಾ? ಸರಿ. ಈಗ ಹೋಗಿ ಎಲ್ಲ ಸ್ನ್ಯಾಕ್ಸ್ ತಗೊಬಂದು ತಿಂತಿದ್ದೀವಿ. ಎಷ್ಟು ಒಂದೇನೇನು ಸ್ನ್ಯಾಕ್ಸ್ ತಂದು. ನನ್ನ ವಾಯ್ಸ್ ಅಂತೂ ತುಂಬಾ ಹಾಳಾಗಿಬಿಟ್ಟಿದೆ. ಸೊ ವಾಯ್ಸ್ ಓವರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ರೀಚ್ ಆದ್ವಿ. ಅಲ್ಲಿ ಅಡುಗೆ ಮಾಡೋದಕ್ಕೆ ಅಂಥೇಳಿ ಸಪ್ರೇಟ್ ಚೌಟ್ರಿ ಹಾಲ್, ಅಂದರೆ ಒಂದು ದೊಡ್ಡ ಹಾಲ್ ಇರುತ್ತೆ. ಸೊ ನಾವಂದರೆ ನಮ್ಮ ಚಿಕ್ಕ ತಾತ ಒಂದು ಹಾಲ್ ಬುಕ್ ಮಾಡಿದರು ಅಡುಗೆ ಮಾಡೋದಕ್ಕೆಲ್ಲ ಸ್ವಲ್ಪ ಈಸಿ ಆಗಲಿ ಅಂತ. ಫಸ್ಟ್ ಅಲ್ಲಿಗೆ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಸೊ ನಾವು ಅಲ್ಲಿ ದೇವಸ್ಥಾನದೊಳಗೆ ವೀಡಿಯೋ ಮಾಡೋಂಗಿರಲಿಲ್ಲ, ಸೊ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ದರ್ಶನ ಮುಗಿಸಿ ಬರೋ ಅಷ್ಟರಲ್ಲೇ ಮೇಕೆ ಕಡ್ದುಬಿಟ್ಟಿದ್ರು. ನಾನು ವೀಡಿಯೋ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಆ ಮೇಕೆನ ಕಟ್ ಮಾಡಿ ಕಾಲನ್ನ ಸಪ್ರೇಟ್ ಮಾಡಿದ್ರು, ಅದು ಹಾರ್ಟ್ಬಿಟ್ ಬಡ್ಕೊಂಡಂಗೆ ಬಡ್ಕೊಂತಿತ್ತು. ನೀನು ಮಾರಿಯನ್ ಪಪ್ಪ ನೈಟ್ ಡ್ರೆಸ್ ಹಾಕ್ಸ್ಕೊ ಬಂದಿದ್ಯಾ? ನಮಸ್ಕಾರ. ಹೇಳಮ್ಮ. ಜಾಣಲ್ಲ ನೀನು, ಬಂಗಾರ ಅಲ್ಲ. ದೊಡ್ಡಪ್ಪ ಬೇಕಾ ಬೇಡ ನಿನ್ಗೆ? ನಮಸ್ಕಾರ. ಸೊ ಹಂಗೆ ಒಂದು ದೇವಸ್ಥಾನದ ಹತ್ರ ರೌಂಡ್ ಹಾಕ್ಕೊಂಬರೋಣ, ಏನಾದರೂ ಇದ್ರೆ ತೊಗೊಳ್ಳೋಣ ಅಂತ ಹೋದೆ. ಅಲ್ಲಿ ಏನೂ ಇರಲಿಲ್ಲ, ಬಟ್ ಮಾವಿನಕಾಯಿ ಕಾಣಿಸ್ತು ಕಣ್ಣಿಗೆ. ನನಗಂತೂ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ. ಆದ್ದರಿಂದ ಒಂದನ್ನು ಅಲ್ಲೇ ಕಟ್ ಮಾಡಿಸ್ಕೊಂಡು ತಿನ್ಕೊಂಡು ಹೋದೆ. ಹೊರಗಡೆ ಎಲ್ಲಾದರೂ ಹೋಟ್ಲಲ್ಲಿ ನಾಷ್ಟ ಮಾಡೋಣ ಅಂದ್ಕೊಂಡ್ವಿ, ಬಟ್ ಅಲ್ಲೇ ಮಾಡಿದ್ದಾರೆ ಅಂತ ಹೇಳಿದ್ರು. ಆದ್ದರಿಂದ ಅಲ್ಲೇ ಮಾಡೋಣ ಅಂತ ಬಂದ್ವಿ. ಅವಳು ಮಾಡ್ಕೊಡ್ಬೇಕಾಗ್ತದೆ.
ನನ್ಗಲ್ಲ ಅಲ್ಲಿ ಊಟ ಮಾಡೋದಕ್ಕಿಂತ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಆದ್ದರಿಂದ ನಿಯರ್ ಬೈ ಒಂದು ಫಾಲ್ಸ್ ಇತ್ತು, ಬರಾಚುಕ್ಕಿ ಫಾಲ್ಸ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಲ್ಲಿಗೆ ಒಂದು ವಿಸಿಟ್ ಹಾಕೊಂಬರೋಣ ಅಂತ ಹೇಳಿ ಬಂದ್ವಿ. ಚಿಕ್ಕಜ್ಜಿದಿರಲ್ಲ ಮುದ್ದೆ ಕಟ್ತಾ ಇದ್ರು ಮಾತಾಡ್ಕೊಂಡು, ನಮ್ಮ ಅಜ್ಜಿ, ಚಿಕ್ಕಜ್ಜಿ ಮತ್ತೆ ಇನ್ನು ಕೆಲವೊಬ್ರು ಆಂಟಿ. ನಮ್ಮ ಚಿಕ್ಕದು ಆಲ್ರೆಡಿ ಒಂದು ರೌಂಡ್ ಊಟ ಆಗಿ ಇವಾಗ ಎದ್ದೊಳ್ತಾವ್ರು. ಫಸ್ಟ್ನೇ ಪಂಕ್ತಿಗೆ ಕೂತ್ಕೊಬಿಟ್ಟವ್ರು ಇವರೆಲ್ಲ. ಈಗ ಕೂತಿದ್ದೀವಿ ನಾವು. ಬಂದ ನಮ್ಮನೆ ಗಂಡೆ. ಉಪ್ಪ ಎಲ್ಲ ಬಡಿಸಾದ್ಮೇಲೆ ಉಪ್ಪು ಹಾಕಕ್ಕೆ ಬಂದವನು. ಯಾರನ್ನ ಎತ್ಕೊಂಡೋದ್ರೆ ಕೈಲಿ ಹಿಡ್ಕೊ. ಮಾಡ್ತಾಳೆ ಆಗ್ತಾಳೆ ಎಲ್ಲ ಆದ್ಮೇಲೆ ಬಂದ ನಮ್ಮನೆ ಗಂಡೆ. ಸೊ ನಾನು ನಮ್ಮ ಚಿಕ್ಕ ತಾತ ಎಲ್ಲ ಸುಮ್ಮನೆ ಆಟ ಆಡ್ಕೊಂಡು ಕಣ್ಣ ಮುಚ್ಚೆ ಆಡ್ತಾ ಇದ್ವಿ. ಆಗ ಔಸಿಕೊಳ್ಳೋಕ್ಕೆ ಅಂತ ಹೋದಾಗ ಈ ಪುಟಾಣಿ ನಾಯಿ ಮರಿ ಸಿಕ್ತು. ನಂಗೆ ನಿಜ ತುಂಬ ಭಯ ಆಗ್ಬಿಡ್ತು, ತುಳಿದ್ಬಿಡ್ತಿದ್ದೆ ಜಸ್ಟ್ ಮಿಸ್ಸಲ್ಲಿ. ಬಟ್ ಇನ್ನೂ ಕಣ್ಣು ಕೂಡ ಬಿಟ್ಟಿರಲಿಲ್ಲ ಅದು. ಫುಲ್ ಎಲ್ಲ ಪೂಜೆ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಪಯಣ ಮಾಡ್ತಾ ಇದ್ದೀವಿ. ಇಲ್ಲಿಂದ ಅಂದರೆ ಆ ಹಳ್ಳಿ ಬಿಟ್ಟು ಹೋಗೋವರೆಗೂ ಚೆನ್ನಾಗೇ ಇತ್ತು. ಒಂದು ಸ್ವಲ್ಪ ಟೋಲ್ ದಾಟ್ತಿದ್ದಂಗೆ, ಟೋಲಲ್ಲ ಆ್ಯಕ್ಚುಲಿ ಫುಲ್ಲು ಟ್ರಾಫಿಕ್ಕು. ಎಷ್ಟು ಟ್ರಾಫಿಕ್ಕು ಅಂದರೆ ಆ ಟ್ರಾಫಿಕ್ ದಾಟೋ ಅಷ್ಟರಲ್ಲೇ 2 ಅವರ್ ಲೇಟ್ ಆಯಿತು. ಸಂಡೇ ಆಗಿದ್ದರಿಂದ ಇನ್ನೂ ಜಾಸ್ತಿನೇ ಟ್ರಾಫಿಕ್ ಇತ್ತು. ಸೊ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ಟೈಮಲ್ಲಿ ಆರ್ಡರ್ ಬಂದಿತ್ತು ಫ್ಲಿಪ್ಕಾರ್ಟಿಂದ ಟ್ರೈಪಾಡು. ನಮ್ಮ ಮೇಲ್ಗಡೆ ಇಸ್ಕೊಳಕ್ಕೆ ಹೇಳಿದ್ದೆ. ಸೊ ಇವಾಗ ಅನ್ಬಾಕ್ಸ್ ಮಾಡಿದೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ ಟ್ರೈಪಾಡ್. ನಮ್ಮ ಅಮ್ಮಂಗೆ ನಾವು ಸ್ಕೂಲ್ಗೆ ಹೋಗ್ಬಿಟ್ರೆ ಇದೇ ಯೂಸ್ ಆಗೋದು, ಅದಕ್ಕೆ ಒಂದು ತರಿಸಿಟ್ಟಿದ್ದೀನಿ. ಓಕೆ, ನನ್ನಷ್ಟಿದೆ ಸಾಕು, ಇಷ್ಟ ಇದು ಸಾಕು ಅನಿಸುತ್ತೆ ನಮ್ಮ ಅಮ್ಮಂಗೆ. ಈಗ ಸದ್ಯಕ್ಕೆ ಇದನ್ನು ಯೂಸ್ ಮಾಡೋಣ. ಇದೇ ಸೊ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಕೂರಿಸಿದ್ರು. ನಾನು ಬಂದಾಗಿದ್ದ ಇದೇ ಫಸ್ಟ್ ಟೈಮು. 2014 ಒಂದು ಸಲ ಕೂರಿಸಿದ್ರಂತೆ, ಅದು ನನಗೆ ಗೊತ್ತಿಲ್ಲ. ಇವತ್ತು ಲಾಸ್ಟ್ ಡೇ ಆಗಿದ್ದರಿಂದ ಮೆರವಣಿಗೆ ಕೂಡ ಬಂದಿದ್ದರು. ಸೂಪರಾಗಿತ್ತು. ನಾನು ವೀಡಿಯೋ ಮಾಡಲೇಬೇಕು ಅಂತ ಹೇಳಿ ಮಲಗಿದ್ದವಳು, ಟಮಟೆ ಸೌಂಡ್ ಕೇಳ್ತಿದ್ದಂಗೆ ಎದ್ದೋಡಿ ಬಂದೆ.